ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ಅಂದ ಕೆಲಸ ಇವತ್ತು ಬಂದು ಆ್ಯಸಿಡ್ ರಿಪೇರ್ ಬೆಳಿಬೇಕಾಯಿತು. ಅದಕ್ಕೋಸ್ಕರ 1 kg ಸೋಡಾ ನೆನಾಗ್ತಾಯಿದ್ದೆ. ಎಷ್ಟು ಲೀಟ್ರಿಗೆ ಬಂದು 12ರಿಂದ 13 ಲೀಟ್ರ್ ನೆನಾಗ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಸಿಡ್ ಎಷ್ಟಪ್ಪ ಒಂದು 30 ಲೀಟ್ರ್ ಅಷ್ಟು ಆ್ಯಸಿಡ್ ಇದೆ, ಸಾಕಾಗುತ್ತೆ, ಅದರಲ್ಲಿ ಇಳಿಬೋದು. ಅದಕ್ಕೋಸ್ಕರ ನೆನಾಕಿದ್ದೆ. ಅದಾದ್ಮೇಲೆ ನನಗೆ ಸ್ವೀಟ್ ಕಾರ್ನರ್ ಹತ್ರಕ್ಕೆ ಕೋತಿಗಳು ಬಂದುಬಿಟ್ಟಿದ್ವು. ಆ ಸ್ವೀಟ್ ಕಾರ್ನ್ ತೆನೆಗಳೆಲ್ಲ ಇದು ಮಾಡ್ತಾಯಿದ್ವು. ಅದಕ್ಕೋಗಿ ಬಾಂಬ್ ಎತ್ಕೊಂಡು ಬಾಂಬ್ಗಳು ಹೊಡಿತಾಯಿದ್ವಿ ಫ್ರೆಂಡ್ಸ್. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ನಾನು ಮತ್ತೆ ಸುಡ್ಕೊಂಡ್ರ ಹತ್ರ ಎಲ್ಲ ಇದ್ದಿದ್ದು ಕೋತಿಗಳೆಲ್ಲ ಕ್ಲೀನಿಗೆ ಬಾಂಬ್ಗಳು ಅನಿಸಿ ಎಲ್ಲ ಕ್ಲೀನಿಗೆ ಓಡಿಸಿದೆ. ಅದೆಲ್ಲ ಓಡಿಸಿದ್ರು ವಾಪಸ್ ತೋಟದ್ರ ಬಂದು ಏನಕ್ಕಪ್ಪ ಬಂದು ಆ್ಯಸಿಡ್ ರಿಪೇರ್ ಬೆಳಿಬೇಕಾಯಿತು. ಬೆಳಗ್ಗೆ ನೆನಾಕಿದ್ನಲ್ಲ ಸೋಡಾ, ಅದು ಬಂದು ಇವಾಗ ಎಳೆ ಅಂತ ಬಂದಿದ್ದೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾನು ಬಂದು ಫಸ್ಟು ಸ್ವಲ್ಪ ಆಳವಾಗಿ ಅಗ್ದುಕೊಂಡು ಕೋಲುಗಳನ್ನ ಇಲ್ಲಿ ಹಾಕ್ಕೊಂಡು 2 ಸೈಡು, ಅದಕ್ಕೆ ಕ್ಲೀನಿಕ್ 2 ಸೈಡು ವಾಶ್ ಪೈಪ್ ಕಟ್ಟಿದ್ದೀನಿ ಗಟ್ಟಿಯಾಗಿ. ಇದು ಗಟ್ಟಿಯಾಗಿ ಕಟ್ಕೊಬೇಕು. ಇದು ಚೆಲ್ಲೋದ್ರೆ ಮತ್ತು ಆ್ಯಸಿಡಲ್ಲಿ ವೇಸ್ಟ್ ಆಗುತ್ತೆ, ಮತ್ತು ನಾವು ಹತ್ರದಲ್ಲಿ ಕೆಲಸ ಮಾಡಿದಾಗ ಎಫೆಕ್ಟ್ ಆಗುತ್ತೆ ನಮಗೆ ಏನೋ ಬಿದ್ದರೆ. ಆ್ಯಸಿಡ್ ಹೆಂಗಪ್ಪ ಅದು ಹಟ್ಕೊಳೋದು 1/2 ಕಾಂಬಿನೇಷನ್ ಅಂದರೆ 1 ಜಗ್ ಬಂದು ಸೋಡಾ ಹಟ್ಕೊಬೇಕು, 2 ಜಗ್ ಬಂದು ಆ್ಯಸಿಡ್ ಹಟ್ಕೊಬೇಕು. 1/2 ಕಾಂಬಿನೇಷನ್ ಹಟ್ಕೊಂಡು ತುಂಬಕ್ಕೂ ಹಟ್ಕೊಬೇಕು. ಅದಾದ್ಮೇಲೆ ಡ್ರಿಪ್ ಪೈಪ್ ಎಳಿಬೇಕು, ನಿಧಾನಕ್ಕೆ ಎಳಿಬೇಕು ಫ್ರೆಂಡ್ಸ್. ಡ್ರಿಪ್ ಪೈಪ್ನ ಜಾಸ್ತಿ ಸ್ಪೀಡಾಗಿ ಎಳಿಬೇಡ್ರಿ, ನಿಧಾನಕ್ಕೆ ಎಳಿದಾಗ ಏನಂತ ಕ್ಲೀನಿಕ್ ವಾಶ್ ಆಗುತ್ತೆ ಫ್ರೆಂಡ್ಸ್ ಪೈಪು. ಇನ್ನು ಇವೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಷ್ಟೇ.